ಮಾನ್ಯ ಸಭಾಧ್ಯಕ್ಷರೇ, 26-27ನೇ ಸಾಲಿನ ಬಜೆಟ್ ಕುರಿತು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ ಬಜೆಟ್ ಮಂಡಿಸಿದ ದಾಖಲೆಯನ್ನ ಮಾಡಿದ್ದಾರೆ. ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ನಾಯಕ ಅತಿ ಹೆಚ್ಚು ದಾಖಲೆಯನ್ನ ಮಾಡಿರುವುದಕ್ಕೆ ನಾನು ಅಭಿನಂದಿಸುತ್ತೇನೆ ಕೂಡ. ಅವರು ಉಳಿದ 2 ಬಾರಿ ಅವಧಿಗೂ ಬಜೆಟ್ ಮಂಡಿಸಿ ಸರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮನ್ನು ಈ ಕಾರಣಕ್ಕೆ ಕ್ಷಮಿಸಲಿ ಅಂತ ಕೇಳ್ತೇನೆ. ಏಕೆಂದ್ರೆ ಒಬ್ಬ ಹಿಂದುಳಿದ ನಾಯಕ ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಬಜೆಟ್ ಮಂಡಿಸಿದ ದಾಖಲೆ ನಿರ್ಮಿಸಲು ಅವರು ವಿರೋಧ ವ್ಯಕ್ತಪಡಿಸಬಾರದು ಅಂತ ಕೂಡ ನಾನು ವಿನಂತಿ ಮಾಡ್ತೇನೆ. ಶಿವಕುಮಾರ್ ಅಭಿಮಾನಿಗಳು ಬೇಜಾರು ಮಾಡ್ಕೋಬಾರದು ಅಂತೇಳಿ ಕೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮತ್ತೊಂದನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 1980ರ ದಶಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕಾರಣಕ್ಕೆ ಬಂದಂತವ್ರು. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನಮ್ಮನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡ್ ಬಂದಂತವ್ರು. ಆ ಕಾಲದಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ, ಸ್ಟೂಡೆಂಟ್ ಲೀಡರ್ ಆಗಿ, ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆಗಿ ನಾವೆಲ್ಲ ರಾಜಕೀಯಕ್ಕೆ ಬಂದಂತವ್ರು. ಅದಾದ್ಮೇಲೆ ಈ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ತೆಗೆದುಹಾಕ್ಬಿಟ್ರು. ಇವತ್ತು ರಾಜಕೀಯ ಪ್ರಜ್ಞೆ ಮೂಡಬೇಕು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ನಾಯಕರು ಬರಬೇಕು, ದೂರದೃಷ್ಟಿ ಇರುವಂತಹ ನಾಯಕರುಗಳು ಸೃಷ್ಟಿಯಾಗಬೇಕು ಅಂತೇಳಿ ಇವತ್ತು ಬಜೆಟ್ ಅಲ್ಲಿ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಅದು ಘೋಷಣೆಯಾಗಿ ಉಳಿಯಬಾರದು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಆ ಚುನಾವಣೆಗಳು ಪ್ರಾರಂಭ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಇದೇ ವರ್ಷ ಇಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಆಡಳಿತದಲ್ಲಿ ಮಾಡಿದ ದಾಖಲೆಯನ್ನ ಇವತ್ತು ಮುರಿದು, ಹಾಗೂ ಅದೇ ರೀತಿ ಒಂದು ಅತಿ ಹೆಚ್ಚಿನ ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಮಾಡಿದ್ದಾರೆ ಮಾರ್ಚ್ 6ನೇ ತಾರೀಕು. ಈ ದಾಖಲೆ ಮಾಡಿದಂತ ಮುಖ್ಯಮಂತ್ರಿಗಳನ್ನ ನಾನು ಅಭಿನಂದಿಸಬೇಕಾಗುತ್ತೆ. ಅವರ ಪಕ್ಷದವರು ಅವತ್ತು 6ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಜಾಹೀರಾತು ಪತ್ರಿಕೆಯಲ್ಲಿ ಬರುತ್ತೆ, ಮುಖಪುಟದಲ್ಲಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ರು ಅಂತ ಹೇಳಿ. ಆದರೆ ಬಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ್ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದರೆ ಬಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯಿತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ವತಿಯಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಯಿತು. ಆದರೆ ಅದು ಆಗಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದರೆ ಬಿಜೆಪಿ ಅವರದಕ್ಕೆ ಉಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಉಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಉಳಿ ಹಿಂಡೋ ಕೆಲಸ ಮಾಡೋಣ? ಆದರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ಬರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ, 1-2 ಸಮಾನವಾಗಿ ಆಡಳಿತವನ್ನ ಪೊಲಿಟಿಕಲ್ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪೊಲಿಟಿಕ್ಸ್ ತಾನೇ ಮಾತಾಡ್ಬೇಕಾಗಿರೋದು ಬಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವ್ರಿಗೆ ಸಿಎಂ ಮಾಡ್ತಾರಂತೆ.
ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಹೇಗಿದೆ ಪಾಪ ಸುಮ್ಮನೆ ಇವರಿಗೆಲ್ಲ ಮುಂದಿನ ಸಾಲಿನಲ್ಲಿ ಕೂಡಿಸ್ಬಿಟ್ಟಿದ್ರಲ್ಲ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. ಡಿ ಕೆ ಶಿವಕುಮಾರ್ ಸರ್, ಈಗ ಮೋದಿ ಅವರು ಸರ್ ಮಾತಾಡ್ತಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅವರು ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿ, ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತ್ರ ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಆಗಾಗ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಆಗ ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು. ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳಿಗೆ ಇರ್ಬೇಕು ಅಂತ, ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಮಾಡಕ್ಕಾಗುತ್ತೆ ಹೇಳಿ? ಇವತ್ತು ಸರ್ಕಾರ ಒಟ್ಟು ವರಮಾನದ ಅತಿ ಹೆಚ್ಚಿನ ಸಾಲವನ್ನು ಇವತ್ತು ಮರುಪಾವತಿಗೆ ಇಟ್ಕೊಂಡಿದೆ. ಎಷ್ಟು ನಾನು ಹೇಳಿದ್ದು ಮರುಪಾವತಿಗೆ ಇವತ್ತು ಸರ್ಕಾರ ಇಟ್ಕೊಂಡಿರೋದು ಮಾನ್ಯ ಸಭಾಧ್ಯಕ್ಷರೇ, ಬಡ್ಡಿ ಮತ್ತೆ ಸಾಲ ಎರಡೂ ಸೇರಿ 53,332 ಕೋಟಿ ಇವತ್ತು ಸಾಲ ಮತ್ತೆ ಮರುಪಾವತಿ, ಬಡ್ಡಿ ಮತ್ತೆ ಮರುಪಾವತಿ. ಇಷ್ಟೊಂದು ಸಾಲ ಮಾಡಿದ್ರೆ ಸರ್ಕಾರ ಇವತ್ತು ₹1 ಹಣದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 20 ಪೈಸೆ ಬರೀ ಸಾಲ ಮರುಪಾವತಿಗೆ, ಸ್ಯಾಲ್ರಿ, ಮೇಂಟೆನೆನ್ಸು, ಗ್ಯಾರಂಟಿ ಎಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇಷ್ಟು ಹಣ ಗ್ಯಾರಂಟಿಗೆ ಹೋಗೋದ್ರಿಂದ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಆಸ್ಪತ್ರೆಗಳು, ಇವತ್ತು ಕೃಷಿ ಯೋಜನೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರು, ಅವರೇ ಒಂದ್ಸಲಿ ಭಾಷಣ ಮಾಡ್ಬೇಕಾದ್ರೆ, ಒಂದ್ಸಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಯಾವುದೇ ಯೋಜನೆಗಳು ಹೊಸ ಯೋಜನೆಗಳನ್ನ ಕೇಳಬೇಡ್ರಿ, ಮರುಪಾವತಿ ಸಾಲ ಮರುಪಾವತಿನ ಎಷ್ಟು 38,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ನೀರಾವರಿ ಇಲಾಖೆಯಲ್ಲಿ. ಇವತ್ತು ಹಣ ಇಟ್ಟಿರೋದು ಎಷ್ಟು ನೀರಾವರಿಗೆ ಮಾನ್ಯ ಸಭಾಧ್ಯಕ್ಷರೇ? 22,000 ನೀರಾವರಿಗೆ ಇವತ್ತು ಬಹಳ ಕಡಿಮೆ 22,000 ಕೋಟಿಯನ್ನು ಇಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಎತ್ತಿನೊಳೆ ಯೋಜನೆ ನಾನೊಂದ್ಸಲಿ ಪ್ರಶ್ನೆ ಮಾಡಿದೆ ಇಲ್ಲಿ, ಎತ್ತಿನೊಳೆ ನೀರು ಯಾವಾಗ ಬರುತ್ತೆ ತುಮಕೂರು ಜಿಲ್ಲೆಗೆ, ಹಾಸನ ಜಿಲ್ಲೆಗೆ ಯಾವಾಗ ಬರುತ್ತೆ, ಕೋಲಾರಿಗೆ ಯಾವಾಗ ಬರುತ್ತೆ ಅಂತೇಳಿ. ತುಮಕೂರಿಗೆ ಹೋದ ವರ್ಷನೇ ಹೇಳಿದ್ರು ಮೇ ಜೂನ್ ತಿಂಗಳಲ್ಲಿ ನೀರು ತಂದು ಕೊಡ್ತೇವೆ ಅಂತ ಹೇಳಿ. ಇವತ್ತು 1 ವರ್ಷ ಆಯಿತು. 1 ವರ್ಷ ಆದರೂ ಕೂಡ ಎತ್ತಿನೊಳೆ ಯೋಜನೆ ಇವತ್ತು ಕೂಡ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನೊಳೆ ನೀರು ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಬಡ್ಜೆಟ್ ಪುಸ್ತಕದಲ್ಲೂ ಕೂಡ ಎತ್ತಿನೊಳೆ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಆದರೆ ಯಾವಾಗ ನೀರು ತರ್ತೀರಾ? ಇವಾಗ ಎಷ್ಟು ಹಣ ಖರ್ಚು ಮಾಡಿದ್ರಿ? ಒಟ್ಟು ಸುಮಾರು 10 ವರ್ಷಗಳಿಂದ ಯೋಜನೆಗೆ ಹಣ ಖರ್ಚಾಗಿದೆ ಎಷ್ಟು? ನೀರಾವರಿ ಯೋಜನೆಗಳ ಕಾಲಮಿತಿಯಲ್ಲಿ ಸಂಪೂರ್ಣ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆಯಾ ಗೊತ್ತಿಲ್ವಾ? ಇವತ್ತು ಹಾಗೆ ಗ್ರಾಮೀಣಾಭಿವೃದ್ಧಿ ಖರ್ಗೆ ಸಾಹೇಬರು ಕೂತಿದ್ದಾರೆ, 3 ವರ್ಷ ಆಯಿತು, ಒಂದು ಬಡವ್ರಿಗೊಂದು ಮನೆ ಕೊಡಲಿಲ್ಲ. ಹಿಂದೆ ಸರ್ಕಾರ ಕೊಟ್ಟಿದ್ದು ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಜನ ಕೇಳ್ತಾರ ನಮ್ಮನ್ನು ಶಾಸಕರಾಗಿ, ನೀನು ಶಾಸಕನಾಗಿದೆ ನೀನು ಎಷ್ಟು ಮನೆ ಕೊಟ್ಟಿದ್ಯಪ್ಪ ಅಂತ ಕೇಳ್ತಾರೆ ನಮಗೆ. ರಸ್ತೆಗಳಿಗೆ, ಗ್ರಾಮೀಣಾಭಿವೃದ್ಧಿ ರಸ್ತೆಗೆ ಹೋದ ವರ್ಷ 10 ಕೋಟಿ ಕೊಟ್ಟರು, ಫ್ಲಡ್ ಮತ್ತೆ ಡ್ಯಾಮೇಜಿಂಗ್ ಅಂತೇಳಿ. ಇಲ್ಲಿವರೆಗೂ ಅದು ಮೊದಲನೇ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡೋರು 23-24ನೇ ಬಡ್ಜೆಟ್ ಅಲ್ಲಿ 10 ಕೋಟಿ ಹಣನ, 2ನೇ ಬಡ್ಜೆಟ್ ಅಲ್ಲಿ ಅನುಷ್ಠಾನ ಕೊಡ್ತೇವೆ ಅಂತೇಳಿ ಪುನಃ ಹೇಳಿದ್ರು, ಅವತ್ತು ರಿಲೀಸ್ ಮಾಡಿದ್ರು. 2ನೇ ಬಡ್ಜೆಟ್ ಮಂಡಿಸ್ಬೇಕಾದ್ರೆ ಹಣದ ಒಂದು ಇದನ್ನ 10 ಕೋಟಿ ಕೊಡ್ತೇವೆ ಅಂತೇಳಿ. ಇದು 3ನೇ ಬಡ್ಜೆಟ್ ಮಂಡಿಸಿದ್ದಾರೆ, ಇಲ್ಲಿವರೆಗೂ 10 ಕೋಟಿ ಹಣ ಬಂದಿಲ್ಲ. 1 ಕೋಟಿ 2 ಕೋಟಿ ಬಿಡುಗಡೆ ಆಗಿದೆ. 10 ಕೋಟಿ ಹಣನ 1ನೇ ಬಡ್ಜೆಟ್ ಅಲ್ಲಿ 23-24ನೇ ಸಾಲಿದ ಹೇಳಿರುವಂತಹ ಬಡ್ಜೆಟ್ ಅಲ್ಲಿ ಮಂಡನೆ ಆಗಿರುವಂತಹ 10 ಕೋಟಿ ಹಣ ಇವತ್ತು ಕೂಡ ಆ ಕೆಲಸ ಸಂಪೂರ್ಣ ಆಗಲಿಲ್ಲ. ಒಂದು ಬಡವರಿಗೆ ಮನೆ ಕೊಡಕ್ಕಾಗಲಿಲ್ಲ. ಏನು ನಾವು ಯಾವ ರೀತಿ ನಮ್ಮ ಪರಿಸ್ಥಿತಿ, ವಿರೋಧ ಪಕ್ಷದವ್ರು ನಾವು ಹೇಳ್ತೇವೆ ಸರ್ಕಾರದಲ್ಲಿ ಹಣ ಇಲ್ಲ. ಕಾಂಗ್ರೆಸ್ನವ್ರ ಪಕ್ಷದವ್ರ ಪರಿಸ್ಥಿತಿ ಏನಾಗಬೇಕು? 140 ಜನ ಗೆದ್ದಿರುವಂತ ಶಾಸಕರು ಯಾವ ರೀತಿ ಮುಖ ತೋರಿಸ್ಕೊಂಡಿರ್ಬೇಕು? ಅದಕ್ಕೆ ಸಿದ್ದರಾಮಯ್ಯನವ್ರ ಬಡ್ಜೆಟ್ಗೆ ಯಾರು ಟೇಬಲ್ ಕುಟ್ಲಿಲ್ಲ. ಪರಿಸ್ಥಿತಿ ಆ ತರ ಆಗಿದೆ. ಜನಗಳು ತಲೆ ಎತ್ತಿ ತಿರುಗಕ್ಕಾಗ್ತಿಲ್ಲ ಕ್ಷೇತ್ರಗಳಲ್ಲಿ. ನಾನು ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಗ್ರಾಮೀಣಾಭಿವೃದ್ಧಿ ಏನೋ ಒಂದು ಡೆವಲಪ್ಮೆಂಟ್ ಆಗಲಿ. ನನ್ನ ಕ್ಷೇತ್ರಕ್ಕೆ 3 ವರ್ಷದಲ್ಲಿ ನಾನು ಖರ್ಗೆ ಸಾಹೇಬರಿಗೆ ಹೇಳಿದೆ, ಹಿಂದೆ ಇದ್ದಂಥ ಒಬ್ಬ ಶಾಸಕರಿದ್ದಾಗ 25,000 ಕೋಟಿ ಹಣ ಕೊಟ್ಟಿದ್ರು, ಅದರಲ್ಲಿ 75 ಲಕ್ಷ ರೂಪಾಯಿ ಹಣ ಸ್ಟಾರ್ಟ್ ಆಗಿರಲಿಲ್ಲ. ಆ ಸ್ಟಾರ್ಟ್ ಆಗಿಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ರು. ಟೆಂಡರ್ ಆಗಿರೋದನ್ನ ಆ ಹಣ ಕೊಡಿ ಸರ್ ಅಂತೇಳಿ ಖರ್ಗೆ ಸಾಹೇಬ್ರಿಗೆ ಒಂದು 50 ಸಲ ಕೇಳಿದ್ದೇನೆ, ವಿನಂತಿ ಮಾಡಿದ್ದೇನೆ. ಇಲ್ಲಿವರೆಗೂ ಇಲ್ಲ. ನಿನ್ನೆ ಹೋಗಿ ತಿರ್ಗಾ ವಿನಂತಿ ಮಾಡಿದೆ, ಆಯ್ತಪ್ಪ ಕನ್ಸಿಡರ್ ಮಾಡ್ತೀನಿ.
75 ಲಕ್ಷ ಅಂತ ಹೇಳಿದ್ರು. ನಮ್ಮ ಪರಿಸ್ಥಿತಿ ಹಿಂಗಿದೆ, 75 ಲಕ್ಷ ರೂಪಾಯಿಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.